ಆಯುರ್ವೇದಕ್ಕೆ ರಾಷ್ಟ್ರದ ಮಾನ್ಯತೆ ಪದವೀಧರರಿಗೆ ಅವಿಸ್ಮರಣೀಯ ದಿನ. ಡಾಕ್ಟರ್ ಅಮಿತ್ ಜೋಶಿ ಬಡಿಕೆಹಾಳದ ಮೆಡಿಕಲ್ ಕಾಲೇಜ್ ವೈದ್ಯರಿಗೆ ಪದವಿ ಪ್ರದಾನ ಸಮಾರಂಭ. ಜೀವನದಲ್ಲಿ ಮಿತ ಖರ್ಚು, ಪರಿಶ್ರಮ, ಆತ್ಮವಿಶ್ವಾಸ ಹಾಗೂ ಗುರಿ ಹೊಂದುವ ಛಲವಿದ್ದರೆ ಏನೆಲ್ಲ ಸಾಧಿಸಬಹುದು. ಸ್ಪರ್ಧಾತ್ಮಕ ಯುಗದಲ್ಲಿಂದು ಆಯುರ್ವೇದಕ್ಕೆ ರಾಷ್ಟ್ರದ ಮಾನ್ಯತೆ ದೊರೆತಿದ್ದು ಗುರಿ ಹಾಗೂ ಛಲದೊಂದಿಗೆ ಶಿಕ್ಷಣ ಪಡೆದುಕೊಂಡಿದ್ದರಿಂದ ಡಾಕ್ಟರ್ ಪದವಿ ಪಡೆದು ಹೊರಹೊಮ್ಮಿದ ವಿದ್ಯಾರ್ಥಿಗಳಿಗೆ ಇಂದು ಅವಿಸ್ಮರಣೀಯ ದಿನವೆಂದು ಡಾಕ್ಟರ್ ಅಮಿತ್ ಜೋಶಿ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೆಡಿಕೆಹಾಳ ಗ್ರಾಮದ ಆಚಾರ್ಯ ದೇಶಭೂಷಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಸನ್ 2018-19 ಹಾಗೂ 19-20ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಬಿಎಎಂಎಸ್ ಪದವಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ವೇದಿಕೆಯಲ್ಲಿಯ ಗಣ್ಯರಿಂದ ಧನ್ವಂತರಿ ಪೂಜೆ ಹಾಗೂ ದೀಪ ಪ್ರಜ್ವಲನೆ ನಡೆಯಿತು. ಪ್ರಾರಂಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಧೀರಜ್ ಪಾಟೀಲ್ ಸರ್ವರನ್ನ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು. ಸಮಾರಂಭದಲ್ಲಿ ಲಟ್ಟೆ ಶಿಕ್ಷಣ ಸಂಸ್ಥೆ ಸ್ಥಾನಿಕ ಆಡಳಿತ ಮಂಡಳಿ ಅಧ್ಯಕ್ಷ ನ್ಯಾಯವಾದಿ ಪಿಆರ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಉನ್ನತ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಪ್ರಾರಂಭಿಸಿದ್ದು ಪ್ರಸಕ್ತ ವರ್ಷ 77 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆದು ಡಾಕ್ಟರೇಟ್ ಪದವಿ ಪಡೆದುಕೊಂಡಿದ್ದಾರೆ. ಇಂದು ಅವರೆಲ್ಲರಿಗೂ ಮರೆಯಲಾಗದ ದಿನವೆಂದು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮೈಸೂರಿನ ಗಗನ್ ಹಾಗೂ ಬಡತನ ಪರಿಸ್ಥಿತಿಯಲ್ಲಿಯೂ ರೈತ ಕುಟುಂಬದಿಂದ ಅತ್ಯಂತ ಪರಿಶ್ರಮದಿಂದ ಡಾಕ್ಟರ್ ಪದವಿ ಪಡೆದ ಕುಟುಂಬದ ಜವಾಬ್ದಾರಿ ಹೊತ್ತ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ವಿದ್ಯಾರ್ಥಿ ಚೇತನ್ ಬಾಗೇವಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. Graduating students, I offer my hearty congratulations. ಯಾವುದೇ ತರ ಸಮಸ್ಯೆಗಳಾದಂಗೆ ಎಲ್ಲರೂ ಸಹಕರಿಸಿದ್ದಾರೆ. ಕಾಲೇಜಲ್ಲೂ ಕೂಡ ನಮ್ಮ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಎಲ್ಲರೂ ನಮಗೆ ಯಾವುದೇ ತರ ಸಮಸ್ಯೆಗಳನ್ನು ಎಲ್ಲರೂ ಸಹಕರಿಸಿದ್ದಾರೆ. ಯಾವ ತರ ನಮ್ಮ ಟ್ಯಾಗ್ಲೈನ್ ಇದೆ, ದೀಕ್ಷಾಂತೆ ನೂತನ ಆರಂಭಂ. ದಟ್ ಮೀನ್ಸ್ at the end of our degree, it's the new beginning. It's not an end or full stop to our future. It's not our life. This is one stage of our life we have completed. From today we are starting. कॉलेज होऊ शकतं आणि तुम्ही बघताच की त्याचे स्टुडंट कर्नाटक आणि महाराष्ट्रामधल्या प्रत्येक तालुका आणि जिल्ह्यामध्ये आता पोहोचले. या संस्थेमधून उत्तीर्ण झालेल्या या सर्व विद्यार्थ्यांसाठी हा खरंच अविस्मरणीय असा क्षण आहे आणि तुम्ही हा सर्व क्षण जो आहे हा आयुष्यभर लक्षात ठेवणार आहात. ಹೆಸರು ಸಂಗನಬಸಪ್ಪ ಗುರುಲಿಂಗಪ್ಪ ಬಾಗೇವಾಡಿ. ನನ್ನ ಮಗು ಚೇತನ್ ಬಾಗೇವಾಡಿ. ಇವನು ನೀಟ್ ಇದರಲ್ಲಿ ಚಲೋ ರ್ಯಾಂಕ್ ಮಾಡಿದ್ದಕ್ಕೆ ಈ ಶಾಲೆ ಆಯ್ಕೆಯನ್ನು ಮಾಡ್ಕೊಂಡಿದ್ವಿ. ಈ ಶಾಲೆ ಮೊದಲ ಈ ತರ ಏನಿಲ್ಲ, ಬರ್ತಾ ಬರ್ತಾ ಅಭಿವೃದ್ಧಿ ಹೊಂದಿ ಒಂದು ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮೆ ನಾನು ಈ ಪರವಾಗಿ ಹೇಳಕ. ನಿಮ್ಮ ಮಗನ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ? ನನ್ನ ಮಗನ ಬಗ್ಗೆ ಬಹಳ ಚಂದ, ಬಹಳ ಓದೇನ. ಅವನು ಯಾವುದೇ ತರದ ಏನು ಒಳ್ಳೆ ತರನಾಗಿ ಅವನು ಭಾವನೆಗಳನ್ನ ವ್ಯಕ್ತಪಡಿಸ್ಯಾನ. ಒಳ್ಳೆ ರಿಸಲ್ಟ್ ತಂದನ. ನಮ್ಗೆ ಬಹಳ ಖುಷಿ ಅನಿಸ್ತೈತಿ. ನಮ್ಗೆ ಅವನ ಬಗ್ಗೆ ನಾವು ಬಹಳ ಹೆಮ್ಮೆ ಪಡ್ತೀನಿ. 6 ವರ್ಷ ಈ ಶಾಲೆಯಲ್ಲಿ ಓದೇನ. ನನಗೆ ಬಹಳ ಖುಷಿ ಆಗೈತೆ. ಒಬ್ಬನೇ ಮಗನ? ಇಲ್ಲ, ಈ 3 ಜನ ನಮ್ಗೆ, ಇಬ್ರು ಗಂಡಸ ಮಕ್ಕಳು. ರೈತ ಫ್ಯಾಮಿಲಿ. ಇಂಗ್ಲೇಶ್ವರ ಬಸವನ ಬಾಗಿಡ್ತಾವ. ಇಂಗ್ಲೇಶ್ವರ. ಸಮಾರಂಭದಲ್ಲಿ ಲಟ್ಟೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಪದವಿ ಪಡೆದ ವೈದ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.